ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 118ನೆಯ ಈ ಭಾಗದಲ್ಲಿ ಈ ಶ್ರಾದ್ದದಲ್ಲಿ ಉಪಯೋಗಿಸಬಹುದಾದಂತಹ ಅನೇಕ ಮಾಂಸಾಹಾರಗಳ ಕುರಿತಾದಂತಹ ವಿವರಣೆ, ಅದು ಮಹಾಭಾರತದಲ್ಲಿ ಹೇಗೆ ಬಂದಿದೆ ಮತ್ತೆ ಬೇರೆ ಪುರಾಣಗಳಲ್ಲಿ ಕೂರ್ಮ ಪುರಾಣ ಮೊದಲಾದ ಕಡೆ ಹೇಗೆ ಬಂದಿದೆ ಅಂತ ಅನ್ನೋದನ್ನ ಈಗ ನಾವು ಗಮನಿಸೋಣ. ಹಿಂದಿನ ಅಧ್ಯಾಯದಲ್ಲಿ 88ನೇ ಅಧ್ಯಾಯದಲ್ಲಿ ಈ ಅನೇಕ ಮಾಂಸಾಹಾರಗಳ ಕುರಿತಾಗಿ ವರ್ಣನೆ ಬಂದಿದೆ. ಮೀನುಗಳ ಮೂಲಕ ಮಾಂಸ ಮಾಡಿದರೆ ಪಿತೃಗಳಿಗೆ 2 ತಿಂಗಳ ತೃಪ್ತಿ, ಹೀಗೆಲ್ಲ ಅಲ್ಲಿ ಒಂದು ವರ್ಣನೆ ಬಂದಿದೆ. ಕೂರ್ಮ ಪುರಾಣದಲ್ಲೂ ಕೂಡ ಹಾಗೆ ಕಾಣಿಸ್ತದೆ. ವ್ರೀಹಿಭಿಶ್ಚ ಯವೈಹಿ ಮಾಂಸೈಹಿ, ಭತ್ತಗಳು, ಗೋಧಿ, ಮಾಂಸ, ಗಡ್ಡೆಗೆಣಸುಗಳು, ತರಕಾರಿಗಳು, ನವಣಕ್ಕಿ ಇತ್ಯಾದಿಗಳ ಮೂಲಕ ಪಿತೃಗಳಿಗೆ ಶ್ರಾದ್ದ ಮಾಡಬೇಕು. ದೌಮಾಸವು ಮತ್ಸ್ಯ ಮಾಂಸೇನ, 2 ಅಧ್ಯಾಯ ನಾವು ಹಿಂದೆ ಹೋಗಿ ಅಲ್ಲಿ ಗಮನಿಸೋಣ. ಮತ್ಸ್ಯದ ಮಾಂಸದಿಂದ, ಮೀನಿನ ಮಾಂಸದಿಂದ ಶ್ರಾದ್ದ ಮಾಡಿದ್ರೆ 2 ತಿಂಗಳ ಕಾಲ ತೃಪ್ತಿ ಆಗ್ತದೆ ಪಿತೃಗಳಿಗೆ ಅಂತ ಕೂರ್ಮ ಪುರಾಣ ಹೇಳಿದೆ. ಮಹಾಭಾರತನೂ ಕೂಡ ದೌಮಾಸವು ತು ಭವೇ ತೃಪ್ತಿ ಅಂತ ಹಾಗೆ ಹೇಳಿದೆ. ತ್ರೀನ್ಮಾಸಾನ್ ಹರಿಣೇನತು, ಜಿಂಕೆಯ ಮಾಂಸದಿಂದ ಶ್ರಾದ್ದ ಮಾಡಿದರೆ 3 ತಿಂಗಳ ಕಾಲ ಅವರಿಗೆ ತೃಪ್ತಿ ಆಗ್ತದೆ ಅಂತ ವರ್ಣನೆ ಇದೆ. ತ್ರೀನ್ಮಾಸಾನ್ ಆವಿಕೇನ ಆಹುಹು, ಅಲ್ಲಿ ಶ್ಲೋಕದಲ್ಲಿ ಬಂದಿರುವುದು ಆವಿಕೇನ, ಈ ಕುರಿಯ ಮಾಂಸದಿಂದ ಶ್ರಾದ್ದ ಮಾಡಿದರೆ 3 ತಿಂಗಳ ಕಾಲ ತೃಪ್ತಿ ಆಗ್ತದೆ ಅಂತ. ಹೀಗೆ 3 ತಿಂಗಳ ತೃಪ್ತಿ ಆಗಬೇಕಾದ್ರೆ ಏನ್ ಮಾಡಬೇಕು ಅನ್ನೋದು ಕೂರ್ಮ ಪುರಾಣದಲ್ಲೂ ಮತ್ತು ಮಹಾಭಾರತದಲ್ಲೂ ಸ್ವಲ್ಪ ಭಿನ್ನವಾಗಿದೆ. ಔರಭ್ರೇಣಾಥ ಚತುರಃ, ಮತ್ತೆ 4 ತಿಂಗಳ ಕಾಲ ತೃಪ್ತಿ ಆಗಬೇಕಾದ್ರೆ ಏನ್ ಮಾಡಬೇಕು ಅದನ್ನ ಅಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಮೊಲದ ಮಾಂಸದಿಂದ ಶ್ರಾದ್ದ ಮಾಡಿದ್ರೆ 4 ತಿಂಗಳ ತೃಪ್ತಿ ಅಂತ ಮಹಾಭಾರತ ಹೇಳಿದ್ರೆ, ಕೂರ್ಮ ಪುರಾಣ ಅದನ್ನು ಔರಭ್ರ ಅಂತ ವರ್ಣನೆ ಮಾಡಿದೆ. ಔರಭ್ರ ಅಂದ್ರೆ ಕುರಿ ಅಂತ ಅರ್ಥ, ಛಾಗ ಅಂದ್ರೆ ಆಡು. ಇದನ್ನ ಸ್ವಲ್ಪ ವ್ಯತ್ಯಾಸ. ಶಾಕುನೇನತು ಪಂಚಚ, 5 ತಿಂಗಳ ಕಾಲ ತೃಪ್ತಿ ಆಗಬೇಕಾದ್ರೆ ಹಕ್ಕಿಗಳ ಮಾಂಸದಿಂದ ಶ್ರಾದ್ದ ಮಾಡಬೇಕು ಅಂತ ಕೂರ್ಮ ಪುರಾಣ ಹೇಳಿದ್ರೆ, ಆದೇನ ಮಾಸಾನ್ ಪ್ರಿಯಂತೆ ಪಂಚೈವ, ಆಡಿನ ಮಾಂಸದಿಂದ ಶ್ರಾದ್ದ ಮಾಡಿದ್ರೆ 5 ತಿಂಗಳ ಕಾಲ ತೃಪ್ತಿ ಅಂತ ಮಹಾಭಾರತ ಹೇಳಿದೆ. ವಾರಾಹೇಣತು ಷಣ್ಮಾಸಾನ್, 6 ತಿಂಗಳ ಕಾಲ ತೃಪ್ತಿ ಆಗಬೇಕಾದ್ರೆ ವರಾಹದ ಮಾಂಸದಿಂದ ಶ್ರಾದ್ದ ಮಾಡಬೇಕು, ಇದು ಮಹಾಭಾರತದಲ್ಲಿ ಬಂದದ್ದು. ಷಣ್ಮಾಸಾನ್ ಛಾಗ ಮಾಂಸೇನ, ಛಾಗದ ಮಾಂಸದಿಂದ ಶ್ರಾದ್ದ ಮಾಡಿದಂತೆ ಆಡಿನ ಮಾಂಸದಿಂದ ಶ್ರಾದ್ದ ಮಾಡಿದ್ರೆ ಅದು 6 ತಿಂಗಳ ಕಾಲ ತೃಪ್ತಿ ಆಗ್ತದೆ. ಹೀಗೆ 6 ತಿಂಗಳ ಕಾಲ ತೃಪ್ತಿಗೆ ಆಡಿನ ಮಾಂಸ ಬೇಕು ಅಂತ ಕೂರ್ಮ ಪುರಾಣ ಹೇಳಿದ್ರೆ, ವರಾಹದ ಮಾಂಸ ಅಂತೇಳಿ ಮಹಾಭಾರತ ಹೇಳಿದೆ. ಸಪ್ತವೈ ಶಾಕುಲೇನತ್ತು, 7 ತಿಂಗಳ ಕಾಲ ತೃಪ್ತಿ ಆಗೋದಕ್ಕೆ ಕೆಂಪು ಮೀನಿನ ಮಾಂಸ ಶ್ರಾದ್ದ ಮಾಡಬೇಕು ಅಂತ ಮಹಾಭಾರತ ಹೇಳಿದ್ರೆ, ಪಾರ್ಷತೇನಾಥ ಸಪ್ತವ, ಪಾರ್ಷತ ಅಂತ ಇದು ಜಿಂಕೆ ಜಾತಿಯ ಮತ್ತೊಂದು ಪ್ರಾಣಿ. ಏನದಕ್ಕೆ ವ್ಯತ್ಯಾಸ ಇದೆ? ಪಾರ್ಷತೇನಾಥ ಸಪ್ತವ, ಪಾರ್ಷತ ಅಂತಂದ್ರೆ ಸ್ಪಾಟೆಡ್ ಆಂಟೆಲೋಪ್ ಅಂತ ಹೇಳ್ತಾರೆ. ಚುಕ್ಕೆ ಇರುವಂತಹ ಒಂದು ಜಿಂಕೆ. ಆಂಟೆಲೋಪ್ ಅಂದ್ರೆ ನಾವು ಜಿಂಕೆ ಅಂತಲೇ ಅದನ್ನು ತಿಳ್ಕೊಳ್ತೇವೆ. ಜಿಂಕೆ ಮತ್ತು ಹರಿಣ ನಮಗೆ ಎರಡೂ ಒಂದೇ ರೀತಿಯಾಗಿ ಕಾಣಿಸಿದ್ರು ಕೂಡ ಸ್ವಲ್ಪ ಅವೆರಡರಲ್ಲಿ ವ್ಯತ್ಯಾಸ ಇದೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಅದೇನು ವ್ಯತ್ಯಾಸ? ಈ ಜಿಂಕೆಗೆ ಡಿಯರ್ ಅಂತಾರೆ, ಈ ಪಾರ್ಷತಕ್ಕೆ ಆಂಟೆಲೋಪ್ ಅಂತಾರೆ. ಅವೆರಡಕ್ಕೂ ವ್ಯತ್ಯಾಸ ಹೀಗಿದೆ. ಅನೇಕ ತರದ ಪ್ರಾಣಿಗಳೆಲ್ಲ ನಾವು ಗಮನಿಸಿರ್ತೀವಿ, ಅದರ ಕೆಲವು ವ್ಯತ್ಯಾಸಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿರುವುದಿಲ್ಲ. ಈ ಜಿಂಕೆಗಳಿಗೆ ತಲೆ ಮೇಲೆ ಕೊಂಬಿರ್ತದಲ್ಲ, ಆ ಕೊಂಬು ಕವಲಾಗಿರ್ತದೆ. ಮತ್ತೆ ಗಂಡು ಜಿಂಕೆಗೆ ವರ್ಷಕ್ಕೊಂದು ಬಾರಿ ಆ ಕವಲು ಕೊಂಬು ಬಿದ್ದು ಹೋಗಿ ಮತ್ತೆ ಬೆಳೀತದೆ. ಆದರೆ
ಆಂಟಿಲೋಪ್ಗಳಂತ ಏನಿರ್ತವೆ, ಅದನ್ನ ಸಾರಂಗ, ಕೃಷ್ಣ ಸಾರಂಗ ಅಂತೆಲ್ಲ ಹೇಳ್ತಾರಲ್ಲ, ಅದರ ತಲೆ ಮೇಲಿನ ಕೊಂಬು ಎರಡೇ ಇರ್ತವೆ, ಸುರುಳಿ ಸುರುಳಿಯಾಗಿ. ಈ ಕಬ್ಬಿಣದ ರಾಡ್ಗಳು ಇರ್ತಾವಲ್ಲ, ಮನೆ ಕನ್ಸ್ಟ್ರಕ್ಷನ್ಗಾಗಿ ನಾವು ಉಪಯೋಗ ಮಾಡುವಂತಹ ಕಬ್ಬಿಣದ ರಾಡ್ಗಳು, ಅವು ಸುರುಳಿಯಾಗಿರುವಂತೆ ಈ ಆಂಟಿಲೋಪ್ಗಳ ತಲೆ ಮೇಲಿರುವಂತಹ ಕೊಂಬುಗಳು ಸುರುಳಿ ಸುರುಳಿಯಾಗಿರ್ತವೆ, ಎರಡೇ ಕೊಂಬು ಇರ್ತವೆ. ಮತ್ತು ಯಾವತ್ತೂ ಕೂಡ ಬಿದ್ದು ಹೋಗುವಂಥವಲ್ಲ, ಬಿದ್ದು ಮತ್ತೆ ಬೆಳೆಯುವಂಥವಲ್ಲ. ಇದು ಆ ಡಿಯರ್ ಅಂದ್ರೆ ಜಿಂಕೆ, ಹರಿಣ, ಮತ್ತೆ ಹರಿಣ ಮೃಗ ಅಂದ್ರೆ ಇವೆಲ್ಲ ಒಂದೇನೆ. ಅದಕ್ಕೂ ಈ ಪಾರ್ಶ್ವದಕ್ಕೂ ಇರುವಂತಹ ಒಂದು ವ್ಯತ್ಯಾಸ. ಮುಂದೆ ಕೂರು ಪುರಾಣದಲ್ಲಿ ಏಣ ಅಂತ ಶಬ್ದವನ್ನು ನಾವು ನೋಡ್ತೀವಿ. ಏಣ ಅಂತಂದ್ರೂ ಮತ್ತೆ ಹಿಂದೆ ಬರುವಂತಹ ಪಾರ್ಶ್ವತ ಅಂತಂದ್ರೂ ಒಂದೇನೆ, ಆದ್ರೆ ಅವುಗಳಲ್ಲೇ ಬೇರೆ ಬೇರೆ ಪ್ರಭೇದ ಅಷ್ಟೇ. ಕಪ್ಪು ಬಣ್ಣದ ಆಂಟಿಲೋಪ್ ಇದ್ರೆ ಅದಕ್ಕೆ ಈ ಏಣ ಅಂತ ಶಬ್ದವನ್ನು ಹೇಳ್ತಾರೆ ಅಂತ ಕೋಶದಲ್ಲಿ ಹೇಳಿದ್ದಾರೆ ಅಷ್ಟೇ. ಚಿಕ್ಕ ಚಿಕ್ಕ ಕಾಲುಗಳು ಇರ್ತವೆ, ಕಪ್ಪು ಬಣ್ಣದ ಒಂದು ಛಾಯೆ ಇರ್ತದೆ ಅದರ ಮೈ ಮೇಲೆ, ಸುಂದರವಾದ ಕಣ್ಣುಗಳು ಇರ್ತವೆ ಅಂತ ಅದರ ವರ್ಣನೆ ಮಾಡ್ತಾರೆ. ಇದು ಏಣ. ರೌರವೇಣ ನವೇನ ನವೈವತು ಅಂತ ಕೂರ್ಮ ಪುರಾಣದಲ್ಲಿ. ಆ ರೌರವ ಅಂದ್ರೆ ಅದು ಕೂಡ ಒಂದು ರೀತಿಯಾದಂತಹ ಆಂಟಿಲೋಪ್ ಅಂತಾನೆ ಕೋಶಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಮುಖ್ಯವಾಗಿ ಈ ಡಿಯರ್ ಮತ್ತು ಆಂಟಿಲೋಪ್ ಇವುಗಳಿಗಿರುವಂತಹ ವ್ಯತ್ಯಾಸವನ್ನ ನಾನು ಕೋಶಗಳ ಮೂಲಕ ಮತ್ತೆ ಪಶು ತಜ್ಞರ ಮೂಲಕ ಇದನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಅದನ್ನೇ ನಿಮ್ಮ ಎದುರಿಗೂ ಕೂಡ ಹಂಚಿಕೊಂಡಿದ್ದೇನೆ. ಮಹಾಭಾರತದಲ್ಲಿ ಅದು 8 ತಿಂಗಳ ಕಾಲ ತೃಪ್ತಿ ಪಾರ್ಶ್ವತದಿಂದ ಅಂತಿದೆ. ಕುರು ಪುರಾಣದಲ್ಲಿ ಪಾರ್ಶ್ವತದ ಮಾಂಸದಿಂದ 7 ತಿಂಗಳ ಕಾಲ ತೃಪ್ತಿ ಅಂತಿದೆ. ಹೀಗೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಆಗಲ್ಲ. ಕೂರು ಪುರಾಣ ಹೇಳಿದಂತೆ ವರಾಹ ಅಂದ್ರೆ ಹಂದಿ, ಮಹಿಷ ಇವುಗಳ ಮಾಂಸದಿಂದ 10 ತಿಂಗಳ ಕಾಲ ತೃಪ್ತಿ ಆಗ್ತದೆ. ಅದಕ್ಕೆ ಗವಯದ ಮಾಂಸ, ಒಂದು ರೀತಿಯಾದಂತಹ ಕಾಡಿನಲ್ಲಿ ಸಿಗುವಂತಹ ಹಸುವಿನಂತೆ ಇರುವಂತಹ ಒಂದು ಪ್ರಾಣಿ, ಅದರ ಮಾಂಸದಿಂದ 10 ತಿಂಗಳ ಕಾಲ ತೃಪ್ತಿ ಅಂತ ಮಹಾಭಾರತ ಹೇಳಿದೆ. ಮಾಂಸೇನ ಏಕಾದಶ ಪ್ರೀತಿ ಪಿತೃಣ ಮಾಹಿಷೇನತು. 11 ತಿಂಗಳ ಕಾಲ ತೃಪ್ತಿ ಆಗಬೇಕಾದ್ರೆ ಎಮ್ಮೆಯ ಮಾಂಸದಿಂದ ಶ್ರಾದ್ದ ಮಾಡಬೇಕು ಅಂತ ಮಹಾಭಾರತ ಹೇಳಿದ್ರೆ, ಈ 11ಕ್ಕೆ ಕಾರಣವನ್ನಾಗಿ ಶಶ ಮತ್ತು ಕೂರ್ಮ, ಮೊಲ ಮತ್ತೆ ಈ ಆಮೆ ಅವುಗಳ ಮಾಂಸವನ್ನ 11 ತಿಂಗಳಿನ ತೃಪ್ತಿಗೆ ಕಾರಣವಾಗಿ ಕೂರ್ಮ ಪುರಾಣ ಹೇಳಿದೆ. ಸಂವತ್ಸರಂತು ಗವ್ಯೇನ ಪಯಸ ಪಾಯಸೇನವ. ಒಂದು ಸಂವತ್ಸರದ ಶ್ರಾದ್ದ, ಒಂದು ವರ್ಷದ ತೃಪ್ತಿ ಆಗಬೇಕಾದ್ರೆ ಹಾಲು, ಮೊಸರು, ತುಪ್ಪ ಇತ್ಯಾದಿಗಳಿಂದಲೇ ಶ್ರಾದ್ದ ಮಾಡಬೇಕು ಅಂತ ಮಹಾಭಾರತ ಮತ್ತೆ ಕೂರ್ಮ ಪುರಾಣ ಒಂದೇ ರೀತಿಯಾಗಿ ಹೇಳಿವೆ. ವಾರ್ಧೀಣಸ ಅಂತಂದ್ರೆ ಘೀಂಡಾಮೃಗ ಅಂತ ವರ್ಣನೆ ಮಾಡಿದ್ದಾರೆ. ಅದರ ಮಾಂಸದಿಂದ ಶ್ರಾದ್ದ ಮಾಡಿದ್ರೆ 12 ವಾರ್ಷಿಕಿ 12 ತಿಂಗಳ ಕಾಲ 12 ವರ್ಷದ ತೃಪ್ತಿ ಆಗ್ತದೆ. ಅದನ್ನ ಮಹಾಭಾರತದಲ್ಲೂ ಮತ್ತು ಕೂರ್ಮ ಪುರಾಣದಲ್ಲೂ ಸಮಾನವಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ. ಪಿತೃಗಳಿಗೆ ಶ್ರಾದ್ದ ಮಾಡುವಾಗ ಮಾಹಿಷಂ ಕ್ಷೀರಂ ಮಾಹಿಷಂ ಚ ವಿವರ್ಜಯೇತ್. ಎಮ್ಮೆಯ ಹಾಲು, ಮೊಸರು, ತುಪ್ಪ ಇತ್ಯಾದಿಗಳನ್ನ ವರ್ಜಿಸಬೇಕು. ಅದು ಆ ಶ್ರಾದ್ದಕ್ಕೆ ಯೋಗ್ಯವಾದ್ದಲ್ಲ ಅಂತ ಬೇರೆ ಬೇರೆ ಕಡೆ ಉಲ್ಲೇಖ ನಮ್ಗೆ ಕಾಣಿಸ್ತದೆ. ಇದು ಮಹಾಭಾರತದಲ್ಲಿ ಮತ್ತೆ ಕೂರ್ಮ ಪುರಾಣದಲ್ಲಿ ಎರಡರಲ್ಲೂ ಬರುವಂತೆ ಯಾವ್ಯಾವ ಪ್ರಾಣಿಗಳ ಮಾಂಸದಿಂದ ಶ್ರಾದ್ದ ಮಾಡಿದ್ರೆ ಎಷ್ಟು ಪಿತೃಗಳಿಗೆ ತೃಪ್ತಿ ಅನ್ನುವುದರ ಒಂದು ವರ್ಣನ. ಅಂತೂ ಆಗಿನ ಕಾಲದಲ್ಲಿ ಶ್ರಾದ್ದ ಅಂತನ್ನೋದು ಮಾಂಸದ ಆಹಾರದ ನಿವೇದನ ಪೂರ್ವಕವಾಗಿ ನಡೀತಾ ಇತ್ತು. ಅದು ನಮಗೆ ಕೂರ್ಮ ಪುರಾಣದಲ್ಲಿ ಕಂಡು ಬರ್ತದೆ, ಮಹಾಭಾರತದಲ್ಲೂ ಕೂಡ ಕಂಡು ಬರ್ತದೆ. ಇದಕ್ಕೆ ಸಂವಾದಿಯಾಗಿ ಭಾಗವತ ತಾತ್ಪರ್ಯ ಇತ್ಯಾದಿಗಳನ್ನು ಕೂಡ ನಾವು ಗಮನಿಸಬಹುದು. ಹಿಂದೆ ನಾವು ನೋಡಿದ್ದೇವೆ ಅದನ್ನೊಂದು ಬಾರಿ, ಈಗ ಇನ್ನೊಂದು ಬಾರಿ ಅದನ್ನು ಸ್ವಲ್ಪ ಗಮನಿಸಬೇಕು. ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ. ಹಾಗೇನೆ ಭಾಗವತ ತಾತ್ಪರ್ಯದಲ್ಲೂ ಕೂಡ ಇದಿದೆ. ಅದು 11ನೇ ಸ್ಕಂದದಲ್ಲಿದೆ. 9ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ
ಹೀಗೆ ವಯೋಸ್ವತ ಮನುವಿನ ಸೂರ್ಯವಂಶ ಇತ್ಯಾದಿಗಳ ಬಗ್ಗೆ ವರ್ಣನ ಇದೆ. ಇಕ್ಷ್ವಾಕು ರಾಜ, ಅವನೊಮ್ಮೆ ಶ್ರಾದ್ದ ಮಾಡಬೇಕಾಗಿತ್ತು. ಮಗನನ್ನ ಕಳಿಸಿದ. ವಿಕುಕ್ಷಿ ಅಂತ ಮಗನ ಹೆಸರು. ಶ್ರಾದ್ದಕ್ಕೆ ಬೇಕಾದಂತಹ ಮಾಂಸವನ್ನು ತೆಗೆದುಕೊಂಡು ಬಾ ಅಂತ ಮಗನನ್ನು ಕಳಿಸಿದ. ಮಾಂಸ ಮಾನೀಯತಾಂ ಮೇಧ್ಯಂ ವಿಕುಕ್ಷೇ ಗಚ್ಚಮಾಚರಂ ಅಂತ ಹೇಳಿದ. ಇವನು ಅಲ್ಲಲ್ಲಿ ಬೇಟೆವಾಡಿದ, ದಣಿದ. ಮತ್ತೆ ಆ ದಣಿವಿನಿಂದಾಗಿ ಸ್ವಲ್ಪ ಭ್ರಾಂತನಾಗಿ ಆ ಮೊಲದ ಮಾಂಸದವನ್ನ ತಾನು ಭೋಜನ ಮಾಡಿಬಿಟ್ಟ. ಆ ಸಂದರ್ಭದಲ್ಲಿ ತಾನು ಹಾಗೆ ಮಾಡಿದರೆ ಅದು ಶ್ರಾದ್ದಕ್ಕೆ ಮತ್ತೆ ಬ್ರಾಹ್ಮಣರಿಗೆಲ್ಲ ಸ್ವೀಕಾರಕ್ಕೆ ಅಯೋಗ್ಯ ಆಗ್ತದೆ ಅನ್ನೋದನ್ನು ಮರೆತ, ತಂದು ಕೊಟ್ಟ. ಮುಂದೆ ಇಕ್ಷ್ವಾಕು ಅದನ್ನ ಚೋದಿತ ಪ್ರೋಕ್ಷಣಾಯಾಹ ಗುರುಗಳಿಗೆ ಕೊಟ್ಟ. ಇಕ್ಷ್ವಾಕು ಪ್ರೋಕ್ಷಣೆ ಮಾಡಿ ಇದನ್ನು ನೀವು ಶ್ರಾದ್ದಕ್ಕೆ ಉಪಯೋಗ ಮಾಡಿರಿ ಅಂತ. ಆಗ ಗುರುಗಳು ಹೇಳಿದ್ರು, ದುಷ್ಟಮೇತತ್ ಅಕರ್ಮಕಂ, ಶ್ರಾದ್ದ ಕರ್ಮಕ್ಕಿದು ಅನುಚಿತವಾಗಿದೆ, ಇದೀಗ ಅಪವಿತ್ರವಾಗಿದೆ. ಗುರುಗಳು ಅದನ್ನ ವಸಿಷ್ಠರು ಈ ರಾಜಕುಮಾರ ಮಾಡಿದ ತಪ್ಪನ್ನ ಜ್ಞಾನ ದೃಷ್ಟಿಯಿಂದ ತಿಳ್ಕೊಂಡ್ರು. ಅದು ರಾಜನಿಗೂ ಗೊತ್ತಾಗಿ ಆತನನ್ನ ದೂರ ಓಡಿಸಿಬಿಟ್ರು. ಪಿತರಿ ವಿಪರತೆ ಭೇತ್ಯ ವಿಕುಕ್ಷಿ ಪೃಥಿವೀ ಮಿಮಾಂ. ತಂದೆ ತೀರ್ಕೊಂಡ ಬಳಿಕನೇ ಆ ಮಗ ರಾಜ್ಯಕ್ಕೆ ಬಂದ. ಶಾಸನ್ನೀಜೆ ಹರಿಂ ಯಜ್ಞೇಹಿ ಶಶಾದ ಇತಿ ವಿಶ್ರುತಃ. ಅವನಿಗೆ ಶಶಾದ ಅನ್ನೋ ಹೆಸರೇ ಬಂತು. ಮೊಲದ ಮಾಂಸವನ್ನ ತಿಂದವನು ಅನ್ನೋ ಕಾರಣಕ್ಕಾಗಿ. ಶಶ ಅಂದ್ರೆ ಮೊಲ, ಅದರ ಮಾಂಸವನ್ನು ತಿಂದವನೇ ಶಶಾದ. ಮುಂದೆ ಭಗವಂತನನ್ನು ಆರಾಧಿಸಿ ಸದ್ಗತಿಯನ್ನು ಅವನು ಕೂಡ ಪಡ್ಕೊಂಡ. ಬ್ರಹ್ಮವೈವರ್ತ ಪುರಾಣದ ಹೀಗೊಂದು ಮಾತು: ಅಶ್ವಮೇಧಂ ಗವಾಲಂಭಂ ಸನ್ಯಾಸಂ ಫಲಪೈತೃಕಂ ದೇವರಾಜ್ಯ ಸುತೋತ್ಪತ್ತಿಂ ಕಲವು ಪಂಚ ವಿವರ್ಜಯೇತ್. ಅಶ್ವಮೇಧ ಯಾಗವನ್ನು ಮಾಡಬಾರದು. ಮತ್ತೆ ಇನ್ನು ಕೆಲವು ಶ್ರಾದ್ದದಲ್ಲಿ ಈ ಮಾಂಸದ ಆಹಾರ, ಮೈದುನನಿಂದ ಸ್ತ್ರೀಯೊಬ್ಬಳಿಗೆ ಸಂತಾನೋತ್ಪತ್ತಿ ಇತ್ಯಾದಿ ಅನೇಕ ಸಂಗತಿಗಳನ್ನ, ಇನ್ನೂ ಒಂದೆರಡು ಮೂರು ಸಂಗತಿಗಳಿವೆ, ಅವು ನಮಗಿಲ್ಲಿ ಪ್ರಸ್ತುತ ಅಲ್ಲ. ಕಲವು ಪಂಚ ವಿವರ್ಜಯೇತ್, ಕಲಿಯುಗದಲ್ಲಿ ಎಲ್ಲವನ್ನು ಬಿಡಬೇಕು ಅಂತಿದೆ. ಕಲಿಯುಗದಲ್ಲಿ ಬಿಡಬೇಕಾದ ಅನೇಕ ಸಂಗತಿಗಳ ಪೈಕಿ ಈ ಫಲ ಪೈತೃಕ. ಪೈತೃಕ ಅಂದ್ರೆ ಪಿತೃಕಾರ್ಯ. ಅದರಲ್ಲಿ ಫಲ ಅಂದ್ರೆ ಮಾಂಸವನ್ನು ಉಪಯೋಗಿಸುವುದನ್ನು ಕೂಡ ತ್ಯಾಗ ಮಾಡಬೇಕು ಅಂತ. ಇಲ್ಲೇನು ಶಶಮಾದದ ಅಪಸ್ಮೃತಿ, ಮೊಲವನ್ನು ತಿಂದುಬಿಟ್ಟ ಆ ವಿಕುಕ್ಷಿ ಅಂತ ಬಂದಿದೆಯಲ್ಲ, ಇದಕ್ಕೆ ಯಾವ ವ್ಯಾಖ್ಯಾನಕಾರರಲ್ಲೂ ಭಿನ್ನಾಭಿಪ್ರಾಯ ಏನಿಲ್ಲ. ಸತ್ಯಧರ್ಮ ಸ್ವಾಮಿಗಳು ಕೂಡ ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಶಶ ಅಂದ್ರೆ ಒಂದು ಪ್ರಾಣಿ ಅಂತಾನೆ ಅರ್ಥ ಮಾಡಿದ್ದಾರೆ. ಹರಿವಂಶದಲ್ಲೂ ಕೂಡ ಈ ಕಥಾ ಬಂದಿದೆ. ಅದನ್ನೆಲ್ಲ ಹಿಂದೆ ಶಾಂತಿ ಪರ್ವದ ಪ್ರವಚನ ಮಾಡುವಾಗ ಮಾಂಸ ಭಕ್ಷಣ ಅಂತ ಅನ್ನೋದು ತಪ್ಪಲ್ಲ, ಆ ಕಾಲಕ್ಕೆ ಅದು ಸಮ್ಮತವೇ ಆಗಿತ್ತು ಅನ್ನೋದನ್ನ ಸಮರ್ಥನೆ ಮಾಡಲಿಕ್ಕಾಗಿ ಈ ಎಲ್ಲಾ ಕಥಾಗಳನ್ನು ಕೂಡ ಹೇಳಿದ್ದೆ. ಅಲ್ಲಿಯೂ ಶಶ ಅಂದ್ರೆ ಒಂದು ಪ್ರಾಣಿ ಅಂತಾನೆ ಸತ್ಯಪ್ರಮೋದ ಸ್ವಾಮಿಗಳು ಕೂಡ ಅರ್ಥ ಮಾಡಿದ್ದಾರೆ. ಹೀಗಿರುವಾಗ ಆಚಾರ್ಯರ ಭಾಗವತ ತಾತ್ಪರ್ಯದ 11ನೇ ಸ್ಕಂದದ ಮಾತು, ನಾವೀಗ ಅದನ್ನು ನೋಡೋರಿದ್ದೇವೆ. ಆ ಮಾತು ಹಾಗೆ 9ನೇ ಸ್ಕಂದದಲ್ಲಿ ಬರುವಂತಹ ಈ ಕಥಾ, ಇವನ್ನೆಲ್ಲ ಗಮನಿಸಿದರೆ ಶ್ರಾದ್ದದಲ್ಲಿ ಆ ಮಾಂಸ ಭಕ್ಷಣ ಅಂತ ಅನ್ನೋದು ಇತ್ತು ಅಂತ ಗೊತ್ತಾಗ್ತದೆ. ಅದನ್ನ ನಾವು ಯಾವ ಕಾರಣಕ್ಕೂ ಕೂಡ ಅಲ್ಲಗಳಿಬೇಕಾಗಿಲ್ಲ. ಅದನ್ನ ಸ್ವೀಕಾರ ಮಾಡಬೇಕು. ಏನು ಸಂಗತಿ ಇತ್ತು ಅಂತ ಅನ್ನೋದನ್ನು ಸ್ವೀಕಾರ ಮಾಡಬೇಕು ಅಂತ ಈಗ ನಾವು ಅದನ್ನು ತಿಳ್ಕೊಳ್ಬೇಕು. ಲೋಕೆ ವ್ಯವಾಯಾಮಿಷ ಮಧ್ಯ ಸೇವಾ ನಿತ್ಯಾಸ್ತು ಜಂತೋ ನಹಿ ತತ್ರ ಚೋದನ. 11ನೇ ಸ್ಕಂದದ 5ನೇ ಅಧ್ಯಾಯದ 11ನೇ ಶ್ಲೋಕ ಅದು. ಮಾಂಸ, ಸ್ತ್ರೀ, ಮದ್ಯ ಸೇವನೆ ಇದೆಲ್ಲ ತಾನಾಗಿ ಮನುಷ್ಯನ ಸ್ವೇಚ್ಛೆಯಿಂದಲೇ ಇವೆಲ್ಲ ನಡೀತವೆ. ಯಾರು ಅದನ್ನು ಅವನಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಅದಕ್ಕೊಂದು ಚೋದನ, ಪ್ರೇರಣೆ ಏನು ಬೇಕಾಗಿಲ್ಲ. ಆದರೆ ಅದೆಲ್ಲ ಭಗವಂತನ ಆರಾಧನೆಯ ಅಂತ ಮಾಡಬೇಕು ಅನ್ನುವುದನ್ನು ಶಾಸ್ತ್ರ ನಮ್ಗೆ ಹೇಳಿಕೊಡ್ಬೇಕಾಗ್ತದೆ. ಆ ಥರ ಭಗವಂತನ ಆರಾಧನೆ ಅದು ಅನ್ನುವ ಎಚ್ಚರವಿಲ್ಲದೆ ಹೋದರೆ ಆಗ ಈ ಅದನ್ನು ಮಾಡಿದವನು ಕೇವಲ ರಾಗದಿಂದ ಮಾಡಿದವನು ಹಾಳಾಗಿ ಹೋಗ್ತಾನೆ ಅಂತ ಶಾಸ್ತ್ರ ಅದನ್ನು ಎಚ್ಚರಿಸಿದೆ. ಈ ಶ್ಲೋಕಕ್ಕೆ ತಾತ್ಪರ್ಯವನ್ನು ಬರೆಯುವಾಗ ಆಚಾರ್ಯರು ಕ್ರಿಯಾವಿಧಾನ ಅನ್ನುವ ಗ್ರಂಥವೊಂದನ್ನು ಉದ್ಧರಿಸ್ತಾರೆ. ವ್ಯವಾಯ ಆಮಿಷ ಮದ್ಯಾನಿ ಹರೇಃ ಪೂಜಾರ್ಥಮೇವತ್ತು. ಮಾಂಸ ಮತ್ತೆ ಮೈಥುನ,
ಮದ್ಯಪಾನ ಇವನ್ನೆಲ್ಲ ಭಗವಂತನ ಪೂಜಾ ರೂಪವಾಗಿ ಸ್ವೀಕಾರ ಮಾಡಬೇಕು. ವಾಮದೇವೋ ನಾಮ ಯಜ್ಞೋ ವ್ಯವಾಯೋ ಹರಿಪೂಜನಂ. ಈ ಸ್ತ್ರೀ ಪುರುಷರ ದಾಂಪತ್ಯ ಏನಿದೆ ಇದಕ್ಕೆ ವಾಮದೇವ ಯಜ್ಞ ಅಂತ ಕರೀತಾರೆ, ಅದು ಭಗವಂತನ ಪೂಜೆ. ಪಿತೃಯಜ್ಞೋ ದೇವಯಜ್ಞೋ ಮಾಂಸೇನ ಹರಿಪೂಜನಂ. ಪಿತೃಗಳ ಆರಾಧನೆ ಮಾಡುವಾಗ ಮಾಂಸದಲ್ಲಿ, ಈ ಶ್ರಾದ್ದದಲ್ಲಿ, ದೇವಯಜ್ಞ ಮಾಡುವಾಗ, ಯಾವ್ದಾದ್ರು ಯಜ್ಞಾದಿಗಳನ್ನು ಮಾಡುವಾಗ, ಅಥವಾ ನಿತ್ಯ ಭಗವಂತನ ಪೂಜೆ ಮಾಡುವಾಗ ಕೂಡ ಮಾಂಸೇನ ಹರಿಪೂಜನಂ, ಮಾಂಸದ ಮೂಲಕವಾಗಿ ಭಗವಂತನನ್ನು ಪೂಜಿಸುವುದು. ಇದು ಕ್ಷತ್ರಿಯ ಬ್ರಾಹ್ಮಣ ಎಲ್ರಿಗೂ ಕೂಡ ಸಮಾನವಾದದ್ದು. ಈ ಭಾಗವನ್ನು, ಮಹಾಭಾರತದ ಈ ಭಾಗವನ್ನ ಭೀಷ್ಮರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಅದರಿಂದ ಕ್ಷತ್ರಿಯರ ಧರ್ಮ ಇದು ಅಂತ ನಾವು ಭಾವಿಸಬೇಕಾಗಿಲ್ಲ. ಯಾಕೆಂದ್ರೆ ಇಲ್ಲಿಯವರೆಗೆ ನಾವು ಭಾಗವತ ತಾತ್ಪರ್ಯದಲ್ಲಿ ನೋಡಿದ ಭಾಗ ಎಲ್ಲ ಇದು ಕ್ಷತ್ರಿಯರಿಗೂ ಬ್ರಾಹ್ಮಣರಿಗೂ ಇಬ್ಬರಿಗೂ ಕೂಡ ಸಂಬಂಧಪಡುವಂತಹ ಒಂದು ಮಾತಾಗಿ ನಮಗೆ ಕಾಣಿಸ್ತದೆ. ಯಾಕೆಂದ್ರೆ ಅಲ್ಲಿ 3 ಸಂಗತಿಗಳಿವೆ. ಒಂದು ಮೈಥುನ, ಇನ್ನೊಂದು ಮಾಂಸ, ಕೊನೆಯದಾಗಿ ಮದ್ಯ. ಆ ಮದ್ಯಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣನಿಗೆ ನಿಷೇಧವನ್ನು ಹೇಳಿದ್ದಾರೆ. ವ್ಯವಾಯ ಯಜ್ಞೆ ಮದ್ಯಂತು ಸೋಮಾತ್ಮಕತೆ ಇಷ್ಯತೆ ಕ್ಷತ್ರಿಯಾದೇರ್ ನವಿಪ್ರಾಣಾಂ ವಿಪ್ರೋ ದೋಷೇಣ ಲಿಪ್ಯತೆ. ಈ ಸ್ತ್ರೀ ಪುರುಷರ ಸಮಾಗಮ ಅನ್ನುವುದೊಂದು ಯಜ್ಞ. ಆಗ ಯಜ್ಞದಲ್ಲಿ ಬೇರೆ ಯಜ್ಞಗಳಲ್ಲಿ ಸೋಮರಸ ಹೇಗಿರ್ತದೆ ಹಾಗೆ ಇಲ್ಲಿ ಮದ್ಯ ಅನ್ನುವುದೇ ಒಂದು ಸೋಮರಸ. ಆ ಸೋಮರಸವನ್ನ, ಆ ಮದ್ಯವನ್ನು ಸೋಮರಸ ಅಂತ ತಿಳಿದು ಸ್ವೀಕಾರ ಮಾಡಬೇಕು ಈ ಕ್ಷತ್ರಿಯರು, ವೈಶ್ಯರು ಮೊದಲಾದವರೆಲ್ಲರೂ. ಆದ್ರೆ ಬ್ರಾಹ್ಮಣ ಹಾಗೆ ಮಾಡಬಾರ್ದು, ಬ್ರಾಹ್ಮಣನಿಗೆ ದೋಷವಿದೆ ಅಂತ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಈ ಮೈಥುನ, ಮಾಂಸ ಮತ್ತು ಮದ್ಯ, ಈ 3ರಲ್ಲಿ ಆ ಕೊನೆಯದ್ದಾದಂತಹ ಮದ್ಯವನ್ನು ಮಾತ್ರ ವಿಪ್ರ ಸೋಮರಸ ಅಂತನೂ ಸ್ವೀಕಾರ ಮಾಡಬಾರದು. ಆತನ ಮೈಥುನ, ಆತನ ಯಜ್ಞ, ಆ ಸ್ತ್ರೀ ಪುರುಷರ ದಾಂಪತ್ಯವೆಂಬ ಯಜ್ಞ, ಬ್ರಾಹ್ಮಣ ಮಾಡುವುದು ಯಜ್ಞ ಏನಿದೆ ಅದರಲ್ಲಿ ಈ ಮದ್ಯವೆಂಬ ಸೋಮವು ಕೂಡ ಸಲ್ಲದು ಅಂತ ಎಚ್ಚರ ಕೊಟ್ಟಿದ್ದಾರೆ. ಮೊದಲಿನ 2 ಏನಿವೆ, ವ್ಯವಾಯ ಮತ್ತು ಆಮಿಷ, ಅವೆರಡೂ ಕೂಡ ಈ ಬ್ರಾಹ್ಮಣನಿಗೂ ಕೂಡ ಸಲ್ಲುವಂಥವೇ. ಅದಕ್ಕಾಗಿ ಅಲ್ಲಿ ಬ್ರಾಹ್ಮಣ ಕ್ಷತ್ರಿಯನು ಏನೂ ಹೇಳಲಿಲ್ಲ ಆ ಮೊದಲಿನ 3 ಅರ್ಧಗಳಲ್ಲಿ. 4ನೇ ಅರ್ಧದಲ್ಲಿ ಕ್ಷತ್ರಿಯಾದಿಗಳಿಗೆ ಈ ಮದ್ಯ ಅನ್ನೋದು ಸೋಮರಸವಾಗಿ ಪರಿಣಮಿಸ್ತದೆ ಅಂತ ಹೇಳಿರುವುದರಿಂದ ಅದೊಂದು ಬ್ರಾಹ್ಮಣನಿಗೆ ಸಂಬಂಧ ಇಲ್ಲ ಅಂತ ಗೊತ್ತಾಗ್ತದೆ. ಮೊದಲಿಂದು ಮೈಥುನ ಮತ್ತೆ ಆಮಿಷ ಎರಡೂ ಕೂಡ ಬ್ರಾಹ್ಮಣನಿಗೆ ಸಂಬಂಧಪಟ್ಟಿತ್ತು. ಆದರೆ ಕಲಿಯುಗದಲ್ಲಿ ಅದು ನಿಷಿದ್ಧ ಅಂತ ಗೊತ್ತಾಗ್ತದೆ. ಅರಾಗತಃ ಪ್ರವೃತ್ತಿ ಸ್ಯಾತ್ ರಾಗೋ ದ್ವೇಷಸ್ಯ ಕಾರಣಂ. ನಾವಿದೆಲ್ಲವನ್ನು ಆಯಾ ಕಾಲದಲ್ಲಿ ಮನುಷ್ಯ ಮಾಡಬೇಕಾಗ್ತದೆ, ಮಾಡ್ತಾನೆ. ಆದರೆ ಯಾವುದೇ ರಾಗವನ್ನು ಇಟ್ಕೊಂಡು ಮಾಡಬಾರದು. ರಾಗ ಇದ್ದರೆ ದೋಷಕ್ಕೆ ಕಾರಣ ಅಂತ ಈಗಲ್ಲಿ ಎಚ್ಚರಿಸಿದ್ದಾರೆ. ಮದ್ಯವೊಂದನ್ನ ಸ್ವೀಕಾರ ಮಾಡಬಹುದು ಬ್ರಾಹ್ಮಣ. ಹೇಗೆ? ಅದು ಸೌತ್ರಾಮಣಿ ಮೊದಲಾದ ಯಜ್ಞಗಳಲ್ಲಿ ಅನ್ನದಿಂದ ಆದಂತಹ ಒಂದು ಮದ್ಯದ ಆಘ್ರಾಣನ ಕೇವಲ ಮೂಸಿ ನೋಡಿ ಬಿಟ್ಬಿಡ್ಬೇಕು. ಅವನು ಕೂಡ, ಉಳಿದವರು ಕೂಡ ಅದನ್ನು ಮೂಸಿ ನೋಡ್ತಾರೆ, ಇವನು ಕೂಡ ಅದನ್ನು ಮೂಸಿ ನೋಡ್ಬೇಕು. ಇದು ಬ್ರಾಹ್ಮಣನಿಗೆ ಮದ್ಯಪಾನ ಒಂದು ಸಮ್ಮತವಾಗಿದೆ. ಬೇರೆ ಮದ್ಯವನ್ನು ಅವನು ತಗೊಳ್ಳುವಂತಿಲ್ಲ. ಪೈಷ್ಟ ಮದ್ಯಸ್ಯ ಮಾಧ್ವ್ಯಾದಿ ಕ್ಷತ್ರಿಯಸ್ಯ ನದುಷ್ಯತಿ. ಬೆಲ್ಲ, ಹಿಪ್ಪೆ ಹೂವು ಇತ್ಯಾದಿಗಳಿಂದ ಮಾಡಿದ ಮದ್ಯವನ್ನ ಕ್ಷತ್ರಿಯಾದಿಗಳು ಪಾನ ಮಾಡುವುದು ದೋಷಕರ ಏನಲ್ಲ. ಕ್ಷತ್ರಿಯಸ್ಯ ನದುಷ್ಯತಿ, ಬ್ರಾಹ್ಮಣಸ್ಯ ದೋಷ. ಅವನು ಯಾವತ್ತೂ ಸೇವನೆ ಮಾಡುವಂತಿಲ್ಲ, ಕೇವಲ ಅದನ್ನು ಮೂಸಿ ನೋಡ್ಬೇಕಷ್ಟೇ. ಅವನು ಅಷ್ಟಕ್ಕೆ ಮಾತ್ರ ಅವನಿಗೆ ಸಮ್ಮತಿ ಕೊಟ್ಟಿದ್ದಾರೆ ಅಂತ ಆ ಕ್ರಿಯಾವಿಧಾನ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾರೆ. ಸ್ಪಷ್ಟ ಮಾತುಗಳನ್ನು ಕೂಡ ಆಚಾರ್ಯ ಹೇಳಿದ್ದಾರೆ. ಆ ಪಶುಗಳನ್ನು ಕತ್ತರಿಸುವುದಕ್ಕೆ, ಕೊಂದು ಹಾಕುವುದಕ್ಕೆ ಆಲಭನ ಅನ್ನೋ ಶಬ್ದವನ್ನು ಹೇಳ್ತಾರೆ. ಯಜ್ಞೇಶು ಆಲಭನಂ ಪ್ರೋಕ್ತಂ ದೇವತೋದ್ದೇಶತಃ ಪಶೋಹ. ದೇವತೆಗಳಿಗೆ ತೃಪ್ತಿಯಾಗಲಿ ಅಂತ ಆ ಪಶುಗಳನ್ನ ಕಡಿತಾರೆ. ಅಲ್ಲಿ ಆಲಭನ ಅಂದ್ರೆ ಅವುಗಳನ್ನ ಸ್ವರ್ಗಕ್ಕೆ ಏರಿಸುವುದು ಅಂತ ಅರ್ಥ. ಅಥವಾ ಲಾಭಾತ್ ಆಲಭನಂ, ಯಜ್ಞದಲ್ಲಿ ಕೊಲ್ಲಲ್ಪಟ್ಟ ಪ್ರಾಣಿಗಳು ಸ್ವರ್ಗಕ್ಕೆ ಹೋಗುವುದರಿಂದ, ಸ್ವರ್ಗದ ಪ್ರಾಪ್ತಿಯಾಗುವುದರಿಂದ ಅದಕ್ಕೆ ಆಲಭನ ಅಂತಾರೆ. ಅದನ್ನು ಬಿಟ್ಟು ಯಜ್ಞದ ಉದ್ದೇಶ ಇಲ್ಲದೇನೆ ಇಂಥ ಕೃತ್ಯಗಳನ್ನು ಮಾಡಿದ್ರೆ ಅದಕ್ಕೆ ಹಿಂಸಾ ಅಂತ ಕರೀತಾರೆ. ಹಿಂಸಾ ನಾಮ ತದನ್ಯತ್ರ, ದೇವತಾ ಪ್ರೀತಿ ಉದ್ದೇಶ ಇಲ್ಲದೆ ಮಾಡಿದರೆ ಅದು ಹಿಂಸೆ. ಅದನ್ನು ಯಾವತ್ತೂ ಜ್ಞಾನಿ ಆದವನು ಮಾಡಬಾರದು ಅಂತ ಭಾಗವತ ತಾತ್ಪರ್ಯದಲ್ಲಿ ಕೂಡ ಆಚಾರ್ಯ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಮನುಸ್ಮೃತಿಯ 5ನೇ ಅಧ್ಯಾಯದಲ್ಲಿ ಈ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಕೊನೆ ಪಾದವನ್ನು ಮಾತ್ರ ಅವತ್ತು ನಾವು ನೋಡಿದ್ದೆವು. ನ ಮಾಂಸ ಭಕ್ಷಣೆ ದೋಷ ನ ಮಧ್ಯೆ ನ ಚ ಮೈಥುನೆ
ಪ್ರವೃತ್ತಿರೇಷ ಭೂತಾನಾಂ ನಿವೃತ್ತಿಸ್ತು ಮಹಾಫಲ. ಮಾಂಸ ಸ್ವೀಕಾರ ಮಾಡುವುದು, ಮದ್ಯಪಾನ ಮಾಡುವುದು ಮತ್ತು ಮೈಥುನದಲ್ಲಿ ತೊಡಗುವುದು ಇದ್ಯಾವುದು ದೋಷಕರ ಅಲ್ಲ. ಆದರೆ ಇದೆಲ್ಲ ಮನುಷ್ಯನ ಪ್ರವೃತ್ತಿ, ಸಹಜವಾಗಿ ಅದರ ಕಡೆ ಪ್ರವೃತ್ತಿ ಮಾಡ್ತಾನೆ. ನಿವೃತ್ತಿ, ಇದರಿಂದ ನಾವು ದೂರ ಇದ್ರೆ ಮಾಂಸ ಭಕ್ಷಣವೂ ಬೇಡ, ಮೈಥುನವೂ ಬೇಡ, ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡ್ತೀನಿ ಅಂತ ಮಾಡಿದರೆ ಅದರಿಂದ ಮಹಾಫಲ ಇದೆ ಅಂತ ಮನುಸ್ಮೃತಿಯ 5ನೇ ಅಧ್ಯಾಯದಲ್ಲಿ ಕಂಡು ಬರ್ತದೆ. ಅದನ್ನು ಮೊನ್ನೆ ದಿವಸ ನಾವು ನೋಡಿದ್ವಿ. ಮತ್ತು ಈ ಬ್ರಾಹ್ಮಣನಾದವನು, ಒಬ್ಬ ನಿಮಂತ್ರಿತನಾದಂಥವನು ಈ ಶ್ರಾದ್ದಕ್ಕೆ ಏನು ಬರ್ತಾನಲ್ಲ, ಬಂದಂಥವನು ಮಾಂಸವನ್ನು ಯಾವತ್ತೂ ಕೂಡ ಆತ ತಿರಸ್ಕರಿಸುವಂತಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇವಾನ್ ಪಿತೃನ್ ಅರ್ಚಯಿತ್ವಾ ಖಾದನ್ ಮಾಂಸಂ ನ ದುಷ್ಯತಿ ನಿಯುಕ್ತಸ್ತು ಯಥಾ ನ್ಯಾಯಂ ಯೋ ಮಾಂಸಂ ನಾತ್ತಿ ಮಾನವಃ ಸಪ್ರೇತ್ಯ ಪಶುತಾಂ ಯಾತಿ ಸಂಭವಾನ್ ಏಕವಿಂಶತಿಂ. ಇದು ಮನುಸ್ಮೃತಿಯ 5ನೇ ಅಧ್ಯಾಯ. ನ ಮಾಂಸ ಭಕ್ಷಣೆ ದೋಷ ನ ಮಧ್ಯೆ ನ ಚ ಮೈಥುನ್ಯ ಅನ್ನುವ ಶ್ಲೋಕ ಎಲ್ಲ ಇಲ್ಲೇ ಬಂದದ್ದು. ದೇವತೆಗಳ ಪಿತೃಗಳ ಅರ್ಚನೆ ಮಾಡಿ ಮಾಂಸವನ್ನು ತಿಂದರೆ ದೋಷ ಇಲ್ಲ. ನಿಯುಕ್ತ, ಅಲ್ಲಿ ಬಂದಂಥ ಬ್ರಾಹ್ಮಣ ಏನಿದ್ದಾನೆ ಅವನು ಮಾಂಸವನ್ನು ತಿನ್ನದೆ ಹೋದ್ರೆ ಸತ್ತ ನಂತರ ಪಶುವಾಗಿ 21 ಜನ್ಮಗಳ ಕಾಲ ಪಶುವಾಗಿ ಆತ ಇರಬೇಕಾಗ್ತದೆ ಅಂತ ಅಲ್ಲಿ ವರ್ಣನ ಇದೆ. ಆದ್ರಿಂದ ಆತ ಬಂದವನು ಅದನ್ನ ಮಾಂಸಾಹಾರವನ್ನು ಕೂಡ ಅಲ್ಲಿ ಸ್ವೀಕಾರ ಮಾಡಬೇಕು. ಶ್ರಾದ್ಧೆ ದೇವಾನ್ ಪಿತೃನ್ ಪ್ರಾರ್ಚ್ಯ ಖಾದನ್ ಮಾಂಸಂ ನ ದೋಷ ಭಾಗ್. ಇವು ಕೂಡ ಬೇರೆ ಬೇರೆ ಪುರಾಣಗಳಲ್ಲಿ, ಗರುಡ ಪುರಾಣದಲ್ಲಿ ಬಂದಂತ, ಗರುಡ ಪುರಾಣದ 96ನೇ ಅಧ್ಯಾಯದಲ್ಲಿ ಬಂದಂತ ಕೆಲವು ಮಾತು. ದೇವತೆಗಳನ್ನ ಪಿತೃಗಳನ್ನ ಅರ್ಚಿಸಿ ಮಾಂಸವನ್ನು ತಿಂದ್ರೆ ಭೋಜನ ತಪ್ಪೇನಿಲ್ಲ. ಯಹ ಹಂತಿ ಅವಿಧಿನಾ ಪಶುನ್, ಯಾವುದೇ ಶಾಸ್ತ್ರ ವಿಧಾನವಿಲ್ಲದೆ ಪಶುಗಳನ್ನು ಕೊಂದರೆ ಅವನಿಗೆ ಮಾತ್ರ ಮಹಾಪಾಪ ಕಾದಿದೆ. ಆಮಂತ್ರಿತಸ್ತು ಯಶ್ರಾದ್ಧೆ ದೇವೇವ ಮಾಂಸಮುತ್ಸೃಜೇತ್ ಯಯಾತಿ ಸಯಾತಿ ಪಶುರೋಮಾಣಿ ತಾವತೋ ನರಕಾನ್ ಯಾವಂತಿ ಪಶುರೋಮಾಣಿ ತಾವತೋ ನರಕಾನ್ ವ್ರಜೇತ್. ಶ್ರಾದ್ದದಲ್ಲಿ ನಿಮಂತ್ರಿತನಾಗಿದ್ದಾನೆ, ಯಹ ಶ್ರಾದ್ಧೆ ದೈವೇವ, ಅಥವಾ ಯಾವುದೋ ದೇವತಾ ಕಾರ್ಯದಲ್ಲಿ ಅವನನ್ನು ಕರೆದಿದ್ದಾರೆ, ಅಂತಹ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಅವನು ಸ್ವೀಕಾರ ಮಾಡದೆ ಹೋದ್ರೆ ಆ ಪಶುವಿನ ರೋಮದಲ್ಲಿ ಎಷ್ಟು ಕೂದಲುಗಳಿರ್ತವೆ ಅಷ್ಟು ಕಾಲ ಆತ ನರಕಕ್ಕೆ ಹೋಗ್ತಾನೆ ಅಂತ ಕೂರ್ಮ ಪುರಾಣದ ಉಪರಿಭಾಗ, ಅದರ 16ನೇ ಅಧ್ಯಾಯದಲ್ಲಿ ಈ ಒಂದು ಶ್ಲೋಕವು ಕೂಡ ಕಾಣಿಸ್ತದೆ. ಕೂರ್ಮ ಪುರಾಣದ ಅನೇಕ ಅಧ್ಯಾಯಗಳಲ್ಲಿ 16, 19, 20, 21 ಈ ಎಲ್ಲ ಅಧ್ಯಾಯಗಳಲ್ಲಿ ಕಾಣಿಸುವಂತಹ ಕೆಲವು ಶ್ಲೋಕಗಳು. ಮತ್ತು ಒಂದು ಕಡೆ ಹೀಗೆ ಕಾಣಿಸ್ತದೆ, ಯೋನಾಶ್ನಾತಿ ದಿಜೋ ಮಾಂಸಂ ನಿಯುಕ್ತ ಪಿತೃಕರ್ಮಣಿ ಸಪ್ರೇತ್ಯ ಪಶುತಾನ್ ಯಾತಿ ಸಂಭವಾನೇಕ ವಿಂಶತಿಂ. ಅನೇಕ 21 ಜನ್ಮಗಳ ಕಾಲ ಅವನು ಪಶು ಜನ್ಮವನ್ನ ತಾಳ್ಬೇಕಾಗ್ತದೆ. ಇದು ಕೆಲವು ಬೇರೆ ಬೇರೆ ಪುರಾಣಗಳಲ್ಲಿ ಬಂದದ್ದು. ಹೀಗಿರುವಾಗ ಆ ವ್ಯಕ್ತಿ, ಶ್ರಾದ್ದಕ್ಕೆ ನಿಮಂತ್ರಿತನಾದಂಥ ವ್ಯಕ್ತಿ ಮಾಂಸಾಹಾರವನ್ನು ಪರಿತ್ಯಜಿಸುವಂತಿಲ್ಲ. ಇಷ್ಟಾದ್ರೂ ಕೂಡ ಅದು ಐಚ್ಛಿಕ ಅಂತ ಹೇಳಿದ್ದಾರಲ್ಲ. ಕೆಲವರು ಯಾರಾದ್ರೂ ಯಜಮಾನರಾದವರು ನಮಗೆ ಮಾಂಸಾಹಾರದ ಶ್ರಾದ್ದ ಬೇಡ, ಕೇವಲ ಸಸ್ಯಾಹಾರದಿಂದಲೇ ಅದನ್ನು ಮಾಡ್ತೀವಿ ಅಂತ ಯಾರು ಅಪೇಕ್ಷೆ ಪಟ್ಟರೆ ಆಗ ಅವರು ಅದನ್ನ ಮಾಂಸಾಹಾರವನ್ನು ಬಿಟ್ಟು ಶ್ರಾದ್ದ ಮಾಡಬಹುದು. ಆದರೆ ಬಂದವನು ನಿಮಂತ್ರಿತ ಮಾತ್ರ ಆ ಶ್ರಾದ್ದದಲ್ಲಿ ಬಡಿಸಲ್ಪಟ್ಟಂತ ಮಾಂಸಾಹಾರವನ್ನು ತ್ಯಾಗ ಮಾಡುವಂತಿಲ್ಲ ಅಂತ ಕಾಣಿಸ್ತದೆ. ಅದ್ರ ಬಗ್ಗೆ ನಾವು ಮತ್ತಷ್ಟು ಆಲೋಚನೆಗಳನ್ನು ಮಾಡಬೇಕು. ಅನೇಕ ಕಡೆ ಅನೇಕ ವಾಕ್ಯಗಳು ಕಾಣಿಸ್ತಿರ್ತವೆ. ವಾಕ್ಯ ಕಾಣಿಸಿದ ಮಾತ್ರಕ್ಕೆ ಅದೆಲ್ಲವೂ ಆಚರಣೆಗೆ ಯೋಗ್ಯ ಆಗಿರೋದಿಲ್ಲ. ಹೇಗೆ ಅದನ್ನು ಆಚರಣೆಗೆ ತರಬೇಕು ಅನ್ನೋದನ್ನು ವಿಚಾರ ಮಾಡಿ ಆಚರಣೆಗೆ ತರಬೇಕಾಗ್ತದೆ. ನಾವು ಯಾವುದೋ ಒಂದು ಮನೆಗೆ ಭೋಜನಕ್ಕೆ ಹೋಗಿದ್ದಾಗ ನಾವು ಕಾಶಿ ಇಲ್ಲೋ ಗೈ ಇಲ್ಲೋ ಬಿಟ್ಟಂತ ಕೆಲವು ಪದಾರ್ಥಗಳು ಇರ್ತಾವಲ್ಲ, ಅವನ್ನ ಅವ್ರು ಬಡಿಸಿದ್ರು ಕೂಡ ನಾವು ತಿಂತಿರೋದಿಲ್ಲ, ಯಾಕಂದ್ರೆ ನಾವು ಅದನ್ನ ಬಿಟ್ಟಿದ್ದೇವೆ ಅಂತ. ಹಾಗಾಗಿ ಅದೇ ಉದಾಹರಣೆಯಿಂದ ಯಾರಾದರೂ ಒಬ್ಬ ವ್ಯಕ್ತಿ ಬ್ರಾಹ್ಮಣನಾದವನು ಯಾವುದಾದ್ರೂ ಮಾಂಸವನ್ನ ಪರಿತ್ಯಾಗ ಮಾಡಿದ್ದಾನೆ, ಮಾಂಸಾಹಾರವನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ, ಯಾಕೆಂದ್ರೆ ನಿವೃತ್ತಿಸ್ತು ಮಹಾಫಲ ಅಂತಿರೋದ್ರಿಂದ
ಆ ಹೋದ ಮನೆಯಲ್ಲಿ ಮಾಂಸವನ್ನು ಬಡಿಸಿದ್ರೆ ಆಗ ನಾನು ಇದನ್ನು ಪರಿತ್ಯಾಗ ಮಾಡಿದ್ದೇನೆ ತಿನ್ನುವುದಿಲ್ಲ ಅಂತ ಹೇಳಿದ್ರು ಅವನಿಗೆ ದೋಷ ತಟ್ಟುತ್ತದೋ ಹೇಗೆ ಅನ್ನೋದನ್ನ ಮತ್ತಷ್ಟು ಆಲೋಚನೆ ಮಾಡಬೇಕು. ಮತ್ತು ತಿಂದರೆ ತಪ್ಪಲ್ಲ ಅಂತನ್ನೋದ್ರ ಬಗ್ಗೆ ಮಾತ್ರ ನಮ್ಗೆ ಇಲ್ಲಿ ಬರುವಂತಹ ಉಲ್ಲೇಖಗಳಿವೆ. ಅದನ್ನು ನಾವು ನೋಡಿದ್ದೇವೆ. ಕ್ಷತ್ರಿಯರಿಗೆ ಮಾತ್ರ ಅಲ್ಲ, ಬ್ರಾಹ್ಮಣರಿಗೂ ಕೂಡ ಅದು ಸಂಬಂಧಪಟ್ಟಂತಹ ವಿಷಯವೇ ಆಗಿದೆ. ಇದು ದೇವಯಜ್ಞದ ಬಗ್ಗೆ ನಾವು ಇಷ್ಟೆಲ್ಲ ನೋಡಿದ್ವಲ್ಲ, ಪಿತೃಯಜ್ಞದ ಬಗ್ಗೆ ವರಾಹ ಪುರಾಣದಲ್ಲೂ ಕೂಡ 19ನೇ ಅಧ್ಯಾಯ ಮೊದಲಾದ ಕಡೆಗಳಲ್ಲಿ ಯಾವುದನ್ನ ಭಗವಂತನಿಗೆ ನಿವೇದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವರ್ಣನೆ ಮಾಡಿದ್ದಾರೆ. ಶ್ರಾದ್ದದ ಬಗ್ಗೆ ಅಲ್ಲಿಯೂ ವರ್ಣನೆ ಇದೆ, ಆದರೆ ಆ ಶ್ರಾದ್ದದಲ್ಲಿ ಮಾಂಸಾಹಾರದ ಬಗ್ಗೆ ವರ್ಣನೆ ಇಲ್ಲ. ದೇವಪೂಜಾದಲ್ಲಿ ಭಗವಂತನಿಗೆ ನಿವೇದಿಸಬಾರದ ಪದಾರ್ಥಗಳನ್ನು ಅಲ್ಲಿ ಹೇಳಿದ್ದಾರೆ. ಮಾಹಿಷಂ ವರ್ಜಯೇನ್ ಮಹ್ಯಂ ಕ್ಷೀರಂ ದಧಿ ಘೃತಂ ತತಃ. ಎಮ್ಮೆಯ ಹಾಲು ಮೊಸರು ಇತ್ಯಾದಿಗಳನ್ನು ಭಗವಂತನಿಗೆ ಅರ್ಪಿಸಬಾರದು. ಲಾವಕಂ ವಾರ್ತಿಕಂ ಚೈವ ಪ್ರಶಸ್ತಂ ಚ ಕಪಿಂಜಲಂ. ಲಾವಕ, ವಾರ್ತಿಕ ಮೊದಲಾದ ಬೇರೆ ಬೇರೆ, ಕಪಿಂಜಲ ಅಂದ್ರೆ ತಿತ್ತಿರಿ ಪಕ್ಷಿಗಳು ಮೊದಲಾದ ಕೆಲವು ಪಕ್ಷಿಗಳು. ಲಾವಕ ಅಂದ್ರೆ ಇಂಗ್ಲಿಷ್ನಲ್ಲಿ ಕ್ವೇಲ್ ಅಂತ ಹೇಳ್ತಾರೆ. ಇಂಥವು ಕೆಲವು ಸಣ್ಣ ಸಣ್ಣ ಪಕ್ಷಿಗಳು, ಇದರ ಮಾಂಸವನ್ನೆಲ್ಲ ತಿನ್ನೋದ್ರ ಬಗ್ಗೆ ಅಲ್ಲಿ ವರ್ಣನೆ ಇದೆ ಶಾಸ್ತ್ರದಲ್ಲಿ. ವರಾಹ ಪುರಾಣದಲ್ಲಿ 19ನೇ ಅಧ್ಯಾಯದಲ್ಲಿ ಬರುವಂತಹ ಮಾಹಿತಿಗಳಿವೆಲ್ಲ. ಶ್ರಾದ್ದ ಹೇಗೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಎಲ್ಲ ಅನೇಕ ಮಾಹಿತಿಗಳನ್ನು ನೋಡುವಾಗ ಶ್ರಾದ್ದದ ಬಗ್ಗೆ ಹೀಗೊಂದು ನಿಷ್ಪತ್ತಿಯೂ ಕೂಡ ಶ್ರದ್ಧಾ ಸಮನ್ವಿತಂ, ಶ್ರದ್ಧಾ ಅಸ್ತಿ ಅತ್ಯತ್ರ. ಇಲ್ಲಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನಡೆಯುವ ಕಾರ್ಯ ಇದಾದ್ದರಿಂದ ಇದಕ್ಕೆ ಶ್ರಾದ್ದ ಅಂತ ಹೇಳ್ತಾರೆ. ಇದೊಂದು ಅದರ ನಿರ್ವಚನ. ಬೇರೆ ಬೇರೆ ಪುರಾಣಗಳ ಶ್ಲೋಕಗಳನ್ನು ಕೂಡ ಗಮನಿಸುವ ಒಂದು ಅವಕಾಶ ಬಂತು ಈ ಪ್ರಸಂಗದಲ್ಲಿ. ಏಕಾದಶ್ಯಾಂ ಯದಾರಾಮ ಶ್ರಾದ್ದಂ ನೈಮಿತ್ತಿಕಂ ಭವೇತ್ ತದ್ದಿನೇತು ಪರಿತ್ಯಜ್ಯ ದ್ವಾದಶ್ಯಾಂ ಶ್ರಾದ್ದಮಾಚರೇತ್. ಏಕಾದಶಿ ದಿವಸ ಕಾಲಪ್ರಾಪ್ತವಾದ ಶ್ರಾದ್ದ ಇದ್ರೆ ಅದನ್ನು ಪರಿತ್ಯಜಿಸಿ ದ್ವಾದಶಿ ದಿವಸ ಶ್ರಾದ್ದ ಮಾಡಬೇಕು. ಇದು ಪದ್ಮಪುರಾಣದ ಮಾತು ಪುಷ್ಕರ ಖಂಡದಲ್ಲಿ. ಪದ್ಮಪುರಾಣದ ಉತ್ತರ ಖಂಡದಲ್ಲಿ ಮತ್ತೊಂದು ಮಾತು, ಏಕಾದಶ್ಯಾಂತು ಪ್ರಾಪ್ತಾಯಾಂ ಮಾತಾಪಿತ್ರೋರ್ ಮೃತೆಯ ಹನಿ. ತಂದೆ ತಾಯಿಂದರ ಮೃತತಿಥಿ ಯಾವತ್ತಿದ್ದಾಗ ದ್ವಾದಶಿ ದಿವಸ ಅದನ್ನು ಮಾಡಬೇಕು. ನಾವು ಉಪವಾಸ ದಿನೇ ಕ್ವಚಿತ್, ಉಪವಾಸ ದಿವಸ ಯಾವತ್ತು ಶ್ರಾದ್ದ ಮಾಡಬಾರದು. ಗರ್ಹಿತಾನ್ನಂ ಚ ನಾಷ್ಟಂತಿ ಪಿತರಸ್ತಿ ದಿಗೌಕಸಃ. ಸ್ಕಂದ ಪುರಾಣದಲ್ಲಿಯೂ ಮಾತಿದೆ, ಏಕಾದಶಿ ಯದಾ ನಿತ್ಯ ಶ್ರಾದ್ದಂ ನೈಮಿತ್ತಿಕಂ ಭವೇತ್. ಏಕಾದಶಿ ದಿವಸ ಉಪವಾಸವನ್ನೇ ಮಾಡಬೇಕು, ದ್ವಾದಶಿ ದಿವಸ ಶ್ರಾದ್ದ ಮಾಡಬೇಕು. ಬ್ರಹ್ಮವೈವರ್ತ ಪುರಾಣದಲ್ಲಿ ಹೀಗೆ ಹೇಳ್ತಾರೆ, ಏಕಾದಶಿ ದಿವಸವೇ ಶ್ರಾದ್ದ ಮಾಡಿದರೆ ಶ್ರಾದ್ದ ಮಾಡಿದ ವ್ಯಕ್ತಿ, ಶ್ರಾದ್ದ ಮಾಡಿಸಿದ ಪುರೋಹಿತ ಮತ್ತೆ ಪರೇತಕ, ಸತ್ತು ಹೋದಂತಹ ವ್ಯಕ್ತಿ, ಯಾವನ ಕುರಿತಾಗಿ ಶ್ರಾದ್ದ ಮಾಡ್ತಿರ್ತೀವೋ ಆ ವ್ಯಕ್ತಿ, ಅವರೆಲ್ಲರೂ ಕೂಡ ಈ ದುರ್ಗತಿಯನ್ನು ಪಡಿತಾರೆ ಅಂತ ವರ್ಣನೆ ಮಾಡಿದ್ದಾರೆ. ಸೂಕ್ಷ್ಮವಾಗಿ ತಿಳಿಯಬಹುದಾದ ಏನಂದ್ರೆ, ಸ್ಥಾವರಂ ಜಂಗಮಂ ಚೈವ ಸರ್ವಂ ಪ್ರಾಣಸ್ಯ ಭೋಜನಂ. ಸ್ಥಾವರ ಪ್ರಾಣಿ, ಗಿಡ ಮರ ಮೊದಲಾದದ್ದು ಸಸ್ಯಾಹಾರ, ಜಂಗಮ ಪ್ರಾಣಿಗಳೆಲ್ಲವೂ ಕೂಡ ಮತ್ತೊಂದು ಪ್ರಾಣಿಗೆ ಭೋಜನ ಆಗ್ತದೆ. ಇದೆಲ್ಲ ಭಾಗವತದಲ್ಲೂ ಕೂಡ ಅನೇಕ ಶ್ಲೋಕಗಳು ಬಂದಿವೆ. ಚರಾಣಾಂ ಅಚರಾಹ, ಈ ಯಾವ ವ್ಯಕ್ತಿಗಳು, ಯಾವ ಜೀವಗಳು ಸಂಚಾರ ಮಾಡುವುದಿಲ್ಲವೋ ಅಂಥ ಜೀವಗಳು ಸಂಚಾರ ಮಾಡುವ ಪ್ರಾಣಿಗಳಿಗೆ ಆಹಾರವಾಗ್ತವೆ. ಅಹಸ್ತಾಶ್ಚ ಸಹಸ್ತಾನಾಂ, ಕೈಗಳಿಲ್ಲದ ಪ್ರಾಣಿಗಳು ಕೈ ಇರುವ ಪ್ರಾಣಿಗಳಿಗೆ ಅಂತ ಹೀಗೆ ಅನೇಕ ಥರದ ವರ್ಣನೆ ಅಲ್ಲೆಲ್ಲ ಕೇಳಿ ಬರ್ತದೆ. ಅದನ್ನೆಲ್ಲ ನೋಡಿ ಮುಗಿಸಿದ್ದೀವಿ. ಇದು ಆ ಬೇರೆ ಬೇರೆ ಶ್ರಾದ್ದಗಳಲ್ಲಿ ಬೇರೆ ಬೇರೆ ಮಾಂಸದಿಂದ ಹೇಗೆ ಪಿತೃಗಳಿಗೆ ತೃಪ್ತಿ ಆಗ್ತದೆ ಅನ್ನೋದರ ವರ್ಣನವಾಗಿದೆ. ಇದನ್ನ ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು.